ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 109 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಇವರೆಲ್ಲ ಅಣ್ಣ ತಮ್ಮಂದರು ಮತ್ತು ಚಂದನ ಮುತ್ತುರಾಜನ್ನ ಬಿಟ್ಟು ಇವರೆಲ್ಲರೂ ಕಾತ್ಯಾಯಿನಿ ಮನೆಗೆ ಹೆಣ್ಣು ಕೇಳೋದಕ್ಕೆ ಹೋಗಿರ್ತಾರೆ. ಭಾರತಿ ಮತ್ತು ಮುತ್ತುರಾಜ್ ಮದುವೆ ಮಾಡಿಬಿಡೋಣ, ಎಲ್ಲ ಎರಡು ಮನೆ ದ್ವೇಷ ಮರೆತು ಅಂತ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡಿಕೊಂಡು ಬರೋಕ್ಕೆ ಹೋಗಿರ್ತಾರೆ. ಅಲ್ಲಿ ಚೆನ್ನಾಗಿ ಮಂಗಳಾರತಿ ಮಾಡಿಸ್ಕೊಂಡು ಬಯಸ್ಕೊಂಡು ಊರ ಜನದ ಮುಂದೆ ಮರ್ಯಾದೆ ತೆಗೆಸ್ಕೊಂಡು ಬಂದಿರ್ತಾರೆ. ನೀವೆಲ್ಲರೂ ಅದನ್ನು ನೋಡೇ ಇರ್ತೀರ. ಇವತ್ತಿನ ಸಂಚಿಕೆಯಲ್ಲಿ ಮನೆಗೆ ಬಂದ ತಕ್ಷಣವೇ ಮುತ್ತುರಾಜನ್ಗೆ ಇದು ಗೊತ್ತಾಗುತ್ತೆ. ಅವನು ಬಂದು ಬೈತಾನೆ, ಅಣ್ಣ ತಮ್ಮಂದ್ರಿಗೆಲ್ಲನೂ ಬೈತಾನೆ. ಅಣ್ಣ ತಮ್ಮಂದ್ರಿಗೆಲ್ಲ ಮುಂಚೆ ನನ್ನನ್ನು ಮಾತು ಎಲ್ಲ ಏನೇ ಮಾಡಿದ್ರು ನನ್ನನ್ನು ಒಂದು ಮಾತು ಕೇಳಿ ಮಾಡ್ತಾಯಿದ್ರಿ, ಇವಾಗ ಏನೂ ಕೇಳ್ತಾ ಇಲ್ವಲ್ಲ ಅಂತ ಚಂದನನ ಮುಖ ನೋಡಿ ಹೇಳ್ತಾನೆ. ಚಂದನಗೂ ಬೇಜಾರಾಗುತ್ತೆ, ಈಗ ಆಯ್ತಲ್ಲಪ್ಪ ಯಾಕಾದರೂ ಈಗ ಮಾಡಿದೆ ಅಂತ. ಅಷ್ಟರೊಳಗೆ ನಟರಾಜ್ ಅವ್ರು ಬಂದು ನಾನು ಎಷ್ಟು ಬೈದ್ರೂ ಎಷ್ಟು ಹೇಳಿದ್ರೂ ಇವರು ಅವ್ರ ಮನೆಗೆ ಹೋಗಿದ್ದಾರೆ ನೋಡು, ಇವಾಗ ಅನುಭವಿಸಿ ಅಂತ ಊರವ್ರ ಮುಂದೆ ನಮ್ಮ ಮರ್ಯಾದೆ ಎಲ್ಲ ಹೋಯ್ತು. ಇನ್ನು ಮರ್ಯಾದೆನೇ ಇರಲಿಲ್ಲ ಮುಂಚೆ, ಇವಾಗಿನ್ನ ಜಾಸ್ತಿ ಹೋಯ್ತು ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರಾಗ್ಬಿಡುತ್ತೆ. ನನಗೋಸ್ಕರ ಇವ್ರು ಯಾಕಪ್ಪ ಹಿಂಗೆಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿ ಹಿಂದ್ಗಡೆ ಹೋಗಿ ಕುತ್ಕೊಂಡ್ಬಿಡ್ತಾನೆ ಮುತ್ತುರಾಜು. ಇವ್ರಿಗೆಲ್ಲನೂ ಬೇಜಾರಾಗುತ್ತೆ, ಯಾಕಪ್ಪ ಹೋಗ್ಬಿಟ್ವಿ ಅಂತ. ಎಸ್ಪೆಷಲಿ ಚಂದನಾಗೆ ಇವನು ಹಿಂದೆ ಒಳಗಡೆ ಹೋಗಿ ಕೂತ್ಕೊಂಡಿರ್ತಾನೆ. ಹಿತ್ಲ ಕಡೆ ಚಂದನ ಬರ್ತಾಳೆ. ಯಾಕಣ್ಣ ತುಂಬ ಬೇಜಾರಾಗಿದ್ದೀರಾ, ಏನಾಯಿತು, ನಾವು ಹೋಗಿ ಕೇಳಿದ್ವಲ್ಲ, ಅದಕ್ಕೆ ಹೋಗಲಿ ಬಿಡಿ, ಯಾಕೆ ಬೇಜಾರಾಗ್ತೀರಾ, ಇದಕ್ಕೆಲ್ಲ ಕಾರಣ ನನ್ನಿಂದ ತಪ್ಪಾಯಿತು, ಕ್ಷಮಿಸ್ಬಿಡೋಣ ಅಂತ ಹೇಳ್ತಾಳೆ. ಇಲ್ಲಮ್ಮ, ನಿನ್ನಿಂದ ಅಲ್ಲ, ನಮ್ಮ ಮನೆ ಪರಿಸ್ಥಿತಿನೇ ಆಗಿದೆ, ಅದಕ್ಕೋಸ್ಕರ ನೀನೇನು ಮಾಡೋಕ್ಕಾಗುತ್ತೆ, ನನ್ನ ಸಲುವಾಗಿ ನೀವೆಲ್ಲ ಅಲ್ಲೇ ಹೋಗಿ ಬಯಸ್ಕೊಂಡಂಗಾಯಿತು, ಅದಕ್ಕೆ ನನಗೆ ಬೇಜಾರಾಗ್ತಾ ಇರೋದು. ಭಾರತಿನೇನು ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೇನು ಬೇಜಾರಾಗ್ತಾ ಇಲ್ಲ ಬಿಡಮ್ಮ ಅಂತ ಹೇಳಿದಾಗ, ಇಲ್ಲಣ್ಣ, ಇದು ಭಾರತಿಗೂ ನಿಮಗೂ ತುಂಬ ಒಬ್ರಿಗೊಬ್ರನ್ನ ಇಷ್ಟಪಡ್ತಾ ಇದ್ದೀರಿ ಅನಿಸುತ್ತೆ, ನಿಮ್ಮನ್ನ ಯಾಕೆ ಬೇರೆ ಮಾಡೋದು, ಅದಕ್ಕೆ ಹೇಗಾದರೂ ಮಾಡಿ ಒಪ್ಸೋಣ ಅಂತ ಹೋಗಿದ್ದೆ ಅಣ್ಣ ಅಂತ ಹೇಳ್ತಾಳೆ. ರೇಣುಕನನ್ನು ನೋಡ್ಕೊಂಡು ಬಂದಿದ್ದೀವಲ್ಲ ಬಿಡಮ್ಮ, ಅವಳೇ ನನಗಿಷ್ಟ ಆದ್ಲು, ಅವಳ ಜೊತೆಗೇ ಮದುವೆ ಮಾಡಿಕೊಂಡ್ರೆ ಆಯಿತು, ರೇಣುಕನೇ ಇರಲಿ ಸಾಕು, ಬೇರೆ ಇನ್ಯಾರನ್ನೂ ನೋಡೋದು ಬೇಡ ಅಂತ ಹೇಳಿ ಹೊರಟೋಗ್ತಾನೆ. ರಾತ್ರಿ ಆಗುತ್ತೆ. ಅಷ್ಟರೊಳಗೆ ಇವರೆಲ್ಲರೂ ಅಣ್ಣ ತಮ್ಮಂದ್ರೆಲ್ಲ ಮಾತಾಡಿಕೊಂಡು ಕೂತ್ಕೊಂಡಿರ್ತಾರೆ. ಚಂದನ, ನೀವೆಷ್ಟು ಹೇಳಿದ್ರೂ ನಾನೇ ನಿಮ್ಮನ್ನೆಲ್ಲ ಹಠ ಮಾಡಿ ಕರ್ಕೊಂಡೋದೆ, ಎಲ್ರಿಗೂ ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೊತ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಹೋಗಲಿ ಬಿಡಿ, ಅದಕ್ಕೆ ಏನೋ ಆಗಿದ್ದಾಗೋಯ್ತು ಅಂತ ಹೇಳಿ ಎಲ್ಲರೂ ಸಮಾಧಾನ ಮಾಡ್ತಾರೆ. ಇವನು ಹರಿನೂ ಅಷ್ಟೇ, ಹೋಗಲಿ ಬಿಡಿ ಮೇಡಮ್, ಅದನ್ನೇ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ಬೇರೆ ಹೆಣ್ಣು ನೋಡಿದರೆ ಆಯಿತು, ಮ್ಯಾಟ್ರಿಮೋನಿಯಲಲ್ಲಿ ಯಾವುದೋ ಹೆಣ್ಣು ಚೆನ್ನಾಗಿದೆ ಅಂದ್ರಲ್ಲ, ಅದನ್ನೇ ತೋರಿಸಿ ನೋಡೋಣ ಅಂತ ಕೇಳ್ತಾನೆ ಹರಿ. ಚಂದನ ಹೇಳ್ತಾಳೆ, ಇನ್ನೊಂದು ವಿಷಯ, ನಮ್ಮಪ್ಪನ ಫ್ರೆಂಡ್ ಇದ್ದಾರೆ, ನಂದಗೋಕುಲ ಫ್ಯಾಮಿಲಿ ಥರ ಇದೆ ಅವ್ರದ್ದು, ಆ ಅಂಕಲ್ನ ಕೇಳ್ತೀನಿ, ಅವರು ನಾನಂದರೆ ತುಂಬ ಇಷ್ಟ, ಅವ್ರ ಮಗಗೆ ಮೊನ್ನೆ ಹೆಣ್ಣು ಹುಡುಕಿದ್ರು, ತುಂಬಾ ಕಷ್ಟಪಡ್ತಾಯಿದ್ರು ಹೆಣ್ಣು ಹುಡ್ಕೊಳ್ಳೋಕ್ಕೆ, ಬಟ್ ಮದುವೆ ಫಿಕ್ಸ್ ಆಗಿದೆ, ಹೇಗೆ ಹೆಣ್ಣು ಹುಡುಕಿದ್ರು ಅಂತ ಕೇಳೋಣ ಇರಿ ಅಂತ ಕೇಳ್ತಾಳೆ ಫೋನ್ ಮಾಡಿ. ಆಯಿತು ಕೇಳಿ ಅಂತ ಇವರು ಸಪೋರ್ಟ್ ಮಾಡ್ತಾರೆ. ಅಂಕಲ್, ನಾನು ಚಂದನ, ಹೇಗಿದ್ದೀರಾ ಅಂಕಲ್ ಅಂತ ಕೇಳ್ತಾಳೆ. ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ, ಮದುವೆಗೆ ಬರಬೇಕು, ಖಂಡಿತವಾಗೂ ಇನ್ವಿಟೇಷನ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಆಯಿತು ಅಂಕಲ್, ಬರ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ನಿಮಗೆ ಸೊಸೆನ ಹೇಗೆ ಹುಡುಕಿದ್ರಿ, ತುಂಬ ಹುಡುಕ್ತಾ ಇದ್ರಲ್ಲ, ಈಸಿನಾ ಸಿಕ್ಕಿದ್ದು ಹೇಗೆ ಅಂತ ಎಲ್ಲ ಕೇಳ್ತಾಳೆ.
ಅಯ್ಯೋ ಅಷ್ಟು ಈಸಿ ಅಲ್ಲಮ್ಮ, ಮದುವೆ ಮೇಳ ಅಂತ ಇದೆ, ಅದರಲ್ಲೇ ನಾನು ಸರ್ಚ್ ಮಾಡಿ ಹುಡುಕಿದ್ದು ಹುಡುಗಿನ ಅಂತ ಹೇಳ್ತಾರೆ. ಹೌದಾ, ಎಲ್ಲಿದೆ ಅದೆಲ್ಲ ಅಡ್ರೆಸ್ ಕೊಡಿ ಅಂತ ಕೇಳ್ತಾಳೆ ಚಂದನ. ಬೆಂಗಳೂರಲ್ಲೇ ಇದೆಯಮ್ಮ, ಅಡ್ರೆಸ್ ಕಳಿಸ್ತೀನಿ, ನೋಡಿ ಚೆಕ್ ಮಾಡು, ಅಲ್ಲೆಲ್ಲ ಈಸಿಯಾಗಿ ಎಲ್ಲರೂ ಸಿಗ್ತಾರೆ, ಮಾತಾಡಿಕೊಂಡು ಹುಡುಗನ್ನ ಹುಡುಕ್ಬೋದು ಅಂತ ಹೇಳ್ತಾರೆ. ಆಯ್ತಮ್ಮ, ಕಾಲ್ ಕಟ್ ಮಾಡ್ತೀನಿ, ಮದುವೆಗೆ ಖಂಡಿತವಾಗ್ಲೂ ಬರಬೇಕು ಅಂತ ಹೇಳಿ ಕಾಲ್ ಇಡ್ತಾರೆ. ಮಹಿ ಅಂತಾನೆ ಕೃಷಿ ಮೇಳ, ಆಹಾರ ಮೇಳ ಎಲ್ಲ ಕೇಳಿದ್ದೀನಿ, ಇದ್ಯಾವುದಪ್ಪ ಮದುವೆ ಮೇಳ ನಾನು ಕೇಳೇ ಇರಲಿಲ್ಲ ಅಂತ ಮಹಿ ತಮಾಷೆ ಮಾಡ್ತಾನೆ. ಅಣ್ಣ ತಮ್ಮಂದ್ರೆಲ್ಲ ಹೌದೌದು ನಾವು ಕೇಳೇ ಇರಲಿಲ್ಲ, ಯಾವುದಿದು ಹೊಸದು ಏನಂತೆ ಅಂತ ಕೇಳ್ತಾರೆ. ಚಂದನ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ನೆಕ್ಸ್ಟ್ ನಾವು ಅಲ್ಲಿಗೆ ಹೋದ್ರೆ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಆಯಿತು, ಅದಕ್ಕೆ ನಾವಿನ್ನು ಬರ್ತೀವಿ ಅಂತ ಮಹಿ ಮತ್ತು ಕಂಠಿ ಹೋಗ್ತಾರೆ. ಯಾಕೆ ಅವರಿಗೆಲ್ಲ ನನ್ನ ಮಾತಂದರೆ ಬೇಜಾರಾಯ್ತಾ, ಬೋರ್ ಹೊಡಿಸ್ತಾ ಇದ್ದೀನಾ ಅಂತ ಹರಿನ ಕೇಳ್ತಾಳೆ. ಇಲ್ಲ ಬೋರ್ ಏನು ಹೊಡಿಸ್ತಾ ಇಲ್ಲ, ಅವ್ರಿಗೆ ಕೆಲಸ ಇರಬೇಕು, ನಮ್ಮಿಬ್ರಿಗೂ ಪ್ರವೇಶಿ ಸಿಗಲಿ ಅಂತ ಹೋಗಿದ್ದಾರೆ ಅಂತ ಹೇಳ್ತಾನೆ ಹರಿ. ಅದಕ್ಕೆ ಇವಳು ಕಣ್ಣನ್ನು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ, ಹೌದೌದು ಅಂತ. ಅಣ್ಣಂಗೆ ಈ ವಿಷಯ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ, ರೇಣುಕಾ ವಿಷಯ ಅಂತ ಹೇಳಿ ಅವಳು ಹೊರಟೋಗ್ತಾಳೆ. ಅಷ್ಟರಲ್ಲಿ ಇನ್ನೊಂದು ಸೀನ್ ತೋರಿಸ್ತಾರೆ. ಬೆಳಗಾಗಿರುತ್ತೆ. ಮುತ್ತುರಾಜ್ ಎಲ್ಲರಿಗೂ ಟೀ ಮಾಡಿಕೊಡ್ತಾ ಇರ್ತಾನೆ. ಮಹಿ ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಹರಿ ಮತ್ತು ಕಂಠಿ ಇಬ್ಬರು ಚೆನ್ನಾಗಿ ಒಬ್ರಿಗೊಬ್ರಿಗೆ ಖುಷಿಯಾಗಿ ಮಾತಾಡಿಕೊಂಡು ಇರ್ತಾರೆ. ಅದಕ್ಕೆ ಅಷ್ಟರೊಳಗೆ ಚಂದನ ಬರ್ತಾಳೆ. ನೀವು ಮುಂಚೆಯಿಂದ ಇದೇ ಕೆಲಸ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ರಿ ಅಂತ ಹೇಳಿ ಅಡುಗೆ ಮನೆ ಕಡೆ ಹೋಗ್ತಾಳೆ. ಏನಣ್ಣ ಇವತ್ತು ತಿಂಡಿ ಅಂತ ಕೇಳ್ತಾಳೆ. ಕಾಫಿ ಮಾಡ್ತಾಯಿದ್ದೀನಿ ರಮ್ಮ, ಕಾಫಿ ಕೊಡ್ತೀನಿ ಕುಡಿಯಿರಂತೆ ಅಂತ ಹೇಳ್ತಾನೆ ಮುತ್ತುರಾಜು. ಆಯ್ತಣ್ಣ ಅಂತ ಇವಳು ಕಾಫಿ ಕುಡಿತಾ ಇರ್ತಾಳೆ. ಅಷ್ಟರೊಳಗೆ ಇವ್ರದ್ದು ಜಗಳ ಮತ್ತೆ ಕೇಳಿಸುತ್ತೆ. ಇಲ್ಲಿಗೆ ಬರ್ತಾರೆ ಎಲ್ಲರೂ ಹಾಲಲ್ಲಿ. ಇವರಿಬ್ಬರು ಚೆನ್ನಾಗಿ ಜೋರಾಗಿ ಜಗಳ ಆಡ್ತಾ ಇರ್ತಾರೆ. ಇವಳಿಗೆ ನೋಡಿ ಸಾಕಾಗ್ಬಿಡುತ್ತೆ, ಜೋರಾಗಿ ಕಿರ್ಚ್ಕೋತಾಳೆ. ಸುಮ್ಮನೆ ನಿಲ್ಲಿಸ್ತೀರಾ ನಿಮ್ಮ ಜಗಳನ ಅಂತ ಅಂದಾಗ ಮಹಿನ್ ನೋಡಿ ಕಲ್ತ್ಕೊಳ್ಳಿ, ಅವನು ಚಿಕ್ಕವನು, ನಿಮಗಿನ ಅವನು ಹೇಗೆ ತಿಳುವಳಿಕೆಯಿಂದ ಇರ್ತಾನೆ ಅಂತ ಚಂದನ ಬೈತಾಳೆ. ಈಗಿನ ಚೆನ್ನಾಗಿದ್ರಲ್ಲೋ ಈಗೇನಾಯಿತು ಅಂತ ಮುತ್ತುರಾಜು ಬೈತಾನೆ. ನೋಡೋಣ, ನಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡು ಅಂದರೆ ಏನೇನೋ ಹೆಸರಿಟ್ಟಿದ್ದಾನೆ ಅಂತ ಹೇಳ್ತಾನೆ ಕಂಠಿ. ಅದಕ್ಕೆ ಆಯ್ತಾಯಿತು ಸುಮ್ಮನೆ ನಿಲ್ಲಿಸ್ರಿ ಸಾಕು, ಚಂದನನ ಮುಂದೆನೂ ಈಗೆಲ್ಲ ಸುರು ಹಚ್ಕೊಂಡ್ಬಿಟ್ಟಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಮುತ್ತುರಾಜು ಬೈತಾನೆ. ನೋಡೋಣ, ಸೋಷಿಯಲ್ ಮೀಡಿಯಾದಲ್ಲಿ ಕಂಠಿ ರವ ಅಂತ ಹೆಸರು ಇಡೋದು ಬಿಟ್ಟು ಕ್ವಾಡ್ಲೆ ಕಂಠಿ, ಏನ್ಲೆ ಕಂಠಿ ಅಂತ ಯಾವುದ್ಯಾವುದೋ ಹೆಸರು ಇಟ್ಬಿಟ್ಟಿದ್ದಾನೆ, ನೋಡೋಣ ಅಂತ ಬೈತಾನೆ. ಅದೇ ಟ್ರೆಂಡು ಅಣ್ಣ ಇವಾಗ ಅಂತ ಹೇಳ್ತಾನೆ ಹರಿ. ಹೇಳಿದಾಗ ಆಯ್ತಾಯಿತು ಇವಾಗಲೇ ನಿಮ್ಮ ಮುಂದೆನೇ ಡಿಲೀಟ್ ಮಾಡ್ತೀನಿ ಒಂದು ಸೋಷಿಯಲ್ ಮೀಡಿಯಾ, ಆವಾಗ ಗೊತ್ತಾಗುತ್ತೆ ಅಂದಾಗ ಆಯ್ತು ಹೋಗೋ ಡಿಲೀಟ್ ಮಾಡು ಅಂತ ಕಂಠಿ ಬೈತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.